ಕಾವೇರಿಗಾಗಿ ಇವತ್ತು ವಿಶೇಷವಾದಂತಹ ಅಧಿವೇಶನ ಇವತ್ತು ನಡೀತು. ಸಾಕಷ್ಟು ಅಂದ್ರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರಲಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಮ್ಮತದಿಂದ ಅಂಗೀಕಾರವನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಕಾವೇರಿಗಾಗಿ ಐತಿಹಾಸಿಕ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಓಕೆ, ಇವತ್ತು ಮಾಜಿ ಸಂಸದೆ ರಮ್ಯಾ ಅವರು ಕೂಡ ವಿಧಾನಸೌಧಕ್ಕೆ ಬಂದಿದ್ರು. ಏನ್ ನಡೀತಾ ಇದೆ ಅಂತ ನೋಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ರಮ್ಯಾ, ಬನ್ನಿ ಕೇಳೋಣ. ನಾನು ಫಾಲಿ ನಾರಿಮನ್ ಸರ್ ಅವ್ರನ್ನ ಮೀಟ್ ಮಾಡಿದ್ದೀನಿ, ನಾನು CM ಅವ್ರನ್ನೂ ಮೀಟ್ ಮಾಡಿದ್ದೀನಿ, ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಭಾಗವಹಿಸಿದ್ದೀನಿ. ಮತ್ತು ಮೊದಲನೇದಾಗಿ ನಾನು CM ಅವ್ರಿಗೆ ಹೇಳಿದೆ, ಫಸ್ಟು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದಾಗ ನಾವು ನೀರು ಬಿಡಬೇಕಂತ. ಆವಾಗ ನಾನು ಹೇಳಿದೆ, ಮುಖ್ಯವಾಗಿ ನಮ್ಮ ರೈತರಿಗೆ ನಾಟಿ ಮಾಡೋಕ್ಕೆ ನೀರು ಬಿಟ್ಕೊಡ್ಬೇಕಂತ. ಅದನ್ನು ಅವರು ಉಳಿಸ್ಕೊಂಡ್ರು. ಸೊ ಅದು ನನ್ನ ಜವಾಬ್ದಾರಿ ಇತ್ತು. ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದು ನಾನು ಮಾಡೋ ಪ್ರತಿಭಟನೆ. ಸೊ ಹಾಗಾಗಿ ನಾನು ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತೀನಿ. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.